ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಪ್ರತಿಮೆ ಪ್ರತಿಷ್ಠಾಪಿಸಿ ಈ ಹಿಂದೆ ಮೆಗ್ಗಾನ್ ಆಸ್ಪತ್ರೆ ಸ್ಥಾಪನೆಗೆ ಅಡಿಗಲ್ಲು ಹಾಕಿದ್ದು ಬಂಗಾರಪ್ಪ. ಮಧು ಬಂಗಾರಪ್ಪ ಉಸ್ತುವಾರಿ ಸಚಿವರಾಗಿದ್ದಾಗಲೇ ಇದು ನಿರ್ಮಾಣವಾದರೆ ಪ್ರತಿಮೆಗೆ ಇನ್ನಷ್ಟು ಮಹತ್ವ ಬಂದಂತಾಗುತ್ತದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ರಾಜ್ಯ ಸಂಯೋಜಕರಾದ ಆರ್ ಮೋಹನ್ ಕುಮಾರ್ ಮಾಹಿತಿ ನೀಡಿದರು. ಅಖಿಲ ಕರ್ನಾಟಕ ಡಿ.ಕೆ. ಶಿವಕುಮಾರ್ ಅಭಿಮಾನಿ ಶಿವಮೊಗ್ಗ ಜಿಲ್ಲಾ ಘಟಕ. ಇವತ್ತಿನ ವಿಷಯ ಸನ್ಮಾನ್ಯ ಶ್ರೀ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ನಾಯಕರು, ಬಡವರ ಬಂಧು, ದೀನದಯಾಳು ಹಾಗೂ ಎಲ್ಲ ವರ್ಗಗಳ ನಾಯಕರಾದಂಥ ದಿವಂಗತ ಬಂಗಾರಪ್ಪ ಜಿಯವರ ಪುತ್ಥಳಿಯನ್ನು ಶಿವಮೊಗ್ಗದ ಪ್ರಸಿದ್ಧ ಮೆಗ್ಗಾನ್ ಹಾಸ್ಪಿಟಲ್ ಆವರಣದಲ್ಲಿ ಪ್ರತಿಷ್ಠಾಪಿಸಬೇಕೆಂದು ನಾವು ಸರ್ಕಾರಕ್ಕೆ ಆಗ್ರಹ ಹಾಗೂ ಮನವಿಯನ್ನು ಮಾಡ್ತಾ ಇದ್ದೇವೆ. ಏನಪ್ಪ ವಿಷಯ ಅಂದ್ರೆ, ಬಂಗಾರಪ್ಪನವರ ಕೊಡುಗೆ ಅಪಾರ ಹಾಗೂ ಅನನ್ಯ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ ನಮಗೆ ಕುಡಿಯುವ ನೀರಿನ ಯೋಜನೆ, ಅಕ್ಷರ, ಆಶ್ರಯ, ಆರಾಧನಾ ಇಂಥ ಹಲವಾರು ನೂರಾರು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಂತದ್ದು. ಕಾವೇರಿ ನೀರಿನ ವಿಚಾರ ಬಂದಾಗೂ ಅಷ್ಟೇ, ಈ ರಾಜ್ಯದ ವಿಚಾರ, ನೆಲ ಜಲ ವಿಚಾರ ಬಂದಾಗ ಕೂಡ ರಾಜೀನಾಮೆ ಕೊಟ್ಟು ಈ ರಾಜ್ಯದ ವಿಚಾರವಾಗಿ ನಿಂತಂತರು. ಅವರ ಗರಡಿಯಲ್ಲಿ ಬೆಳೆದಂತವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಉಪಮುಖ್ಯಮಂತ್ರಿಗಳು. ಉದಾಹರಣೆಗೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ವೀರಪ್ಪ ಮೊಯ್ಲಿಯವರು, ಹರಿಪ್ರಸಾದ್ ಅವರು ಅವ್ರ ಬಾಯಿಂದನೇ ನಮ್ಮ ಗುರುಗಳು ಅಂತ ಹೇಳಿದ್ದಾರೆ. ಅದೇ ರೀತಿ ಅವರೊಬ್ರು ನಾಯಕರಲ್ಲ, ನಾಯಕರನ್ನ ಸೃಷ್ಟಿ ಮಾಡುವಂತ ವಿಶ್ವವಿದ್ಯಾಲಯ. ಇಂಥ ಒಬ್ಬ ಮಹಾನ್ ನಾಯಕರ ಪುತ್ಥಳಿ ಇಲ್ಲದೆ ಇರುವಂಥದ್ದು ನಮಗೆ ಅವಮಾನಕರ. ನಾವು ರಾಜ್ಯಾದ್ಯಂತ ಓಡಾಡಿದ್ರೆ ಕಿಮ್ಸ್ ಆಗ್ಬೋದು, ಬೇರೆ ಕಡೆ ಹಾಸ್ಪಿಟಲ್ಗಳಾಗ್ಬೋದು, ಬೇರೆ ಕಡೆ ಉದ್ಯಾನವನ, ಎಲ್ಲಾನ ಒಂದ್ ಕಡೆ ಹೋಗ್ಬಾರ್ದು ಆ ಜಿಲ್ಲೆಯ ನಾಯಕರದು ಪುತ್ಥಳಿ ಇರುವಂತದ್ದು ನಾವು ನೀವೆಲ್ಲ ಕಂಡಿದ್ದೀವಿ. ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮೆಗ್ಗಾನ್ ಆಸ್ಪತ್ರೆ ಹಲವಾರು ಜಿಲ್ಲೆಗಳಿಂದ ಇವತ್ತು ಬರ್ತಾ ಇದ್ದಾರೆ. ಹಿಂದೆ ಕೂಡ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪವರ್ ಸ್ಟೇಷನ್ ಉದ್ಘಾಟನೆ ಸಮಯದಲ್ಲಿ ಇನ್ನೊಂದು ಉದ್ಯಾನವನ ಮಾಡಬೇಕು, ಮಾಡಿ ಅದಕ್ಕೆ ಬಂಗಾರಪ್ಪನವ್ರ ಹೆಸರಿಡಿ ಅಂತ ಒಂದು ಸಣ್ಣ ಸಲಹೆ ಕೂಡ ಅವತ್ತಿನ ಮೆಸ್ಕಾಂ MD ಮತ್ತು ಇಲ್ಲಿರೋ DC ಅವರಿಗೆ ಸಣ್ಣ ಸಲಹೆ ಕೊಡ್ತಾರೆ. ಆದ್ರೆ ಇವತ್ತು ಬಂಗಾರಪ್ಪನವರ ಕೊಡುಗೆಯಿಂದ ನಾವು ಇವತ್ತೇನು ಸಮೃದ್ಧಿಯಿಂದ ನೀರು ಕುಡಿತಾ ಇದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಂದ್ರೆ ಶಿವಮೊಗ್ಗ ನಗರದಲ್ಲಿ, ಅಂದ್ರೆ ಅದಕ್ಕೆ ಬಂಗಾರಪ್ಪನವರ ಕೊಡುಗೆನೇ ಕಾರಣ. ಅದೇ ರೀತಿ ಇವತ್ತು ಒಂದು ಕ್ಷೇತ್ರವಾಗಿ ಬೆಳೆದಿದೆ ಬೊಮ್ಮನಕಟ್ಟೆ. ಅದಕ್ಕೆ ಆಶ್ರಯ ಮನೆಗಳಾಗ್ಬೋದು, ಅಲ್ಲಿರೋ ಮನೆಗಳ ಅಭಿವೃದ್ಧಿ ಆಗ್ಬೋದು. ಇವತ್ತು ಕೇವಲ 150 ರೂಪಾಯಿ 200 ರೂಪಾಯಿ ಅಡಿ ಇರೋ ಜಾಗಗಳಲ್ಲಿ ಇವತ್ತು 2500 3500ಕ್ಕೆ ಬಂದಿದೆ ಅಂದ್ರೆ ಅದು ಬಂಗಾರಪ್ಪನವರ ಅವತ್ತಿನ ದೂರದೃಷ್ಟಿಯೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದರಲ್ಲೂ ಅವ್ರಿಗೆ ಭಾರಿ ಅಭಿಮಾನ ಇದ್ದಿದ್ದು ಅಂದ್ರೆ ಅತಿ ಹಿಂದುಳಿದ ವರ್ಗಗಳು, ನಮ್ಮಂತ ಸಣ್ಣ ಪುಟ್ಟ ಸಮಾಜ